ನಮಸ್ಕಾರ ಸ್ನೇಹಿತರೆ, ಕನ್ನಡ ಜಾಬ್ ಗೈಡ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಹುದ್ದೆಯನ್ನು ಕರೆದಿದ್ದಾರೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಉನ್ನತ ಹುದ್ದೆ ಅಲಂಕರಿಸಬೇಕು ಎಂಬ ಕನಸು ಕಾಣುತ್ತಿರುವ ಉದ್ಯೋಗಾಕಾಂಕ್ಷಿಗಳಿಗೆ ಇಲ್ಲಿದೆ ಸುವರ್ಣ ಅವಕಾಶ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ದೇಶಾದ್ಯಂತ ವಿವಿಧ ಭಾಗಗಳಾಗಿ ಖಾಲಿ ಇರುವ ಒಟ್ಟು ಹುದ್ದೆಗಳು ಭರ್ತಿ ಮಾಡಲು ಅಧಿಕೃತ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ. ಅರ್ಹತೆ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ತಪ್ಪದೇ ಈ ಅರ್ಜಿಯನ್ನು ಸಲ್ಲಿಸಿ. ಯಾರು ಆಸಕ್ತಿ ಇದಕ್ಕೆ ಹೊಂದಿರಲ್ಲ, ಈ ಅರ್ಜಿಯನ್ನು ಸಲ್ಲಿಸಿ. ಈ ಹುದ್ದೆಗೆ ಪ್ರಮುಖ ವಿವರಗಳು: ಸಂಸ್ಥೆಯ ಹೆಸರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಹುದ್ದೆಯ ಹೆಸರು ಮ್ಯಾನೇಜರ್, ಡಿಪ್ಯೂಟಿ ಜನರಲ್ ಮ್ಯಾನೇಜರ್. ಒಟ್ಟು ಹುದ್ದೆಗಳು 395. ಒಟ್ಟು ಉದ್ಯೋಗಗಳ ಸ್ಥಳ ಅಖಿಲ ಭಾರತ. ಮಾಸಿಕ ಸಂಬಳ 64,820 ರಿಂದ ರೂಪಾಯಿ 1,56,500 ರವರೆಗೆ ಇರುತ್ತೆ. ಈ ಹುದ್ದೆಗೆ ಕ್ವಾಲಿಫಿಕೇಷನ್ ನೋಡುವುದಾದರೆ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳಲ್ಲೂ ಅಥವಾ ವಿಶ್ವವಿದ್ಯಾಲಯಗಳಿಂದ ಪದವಿ, BA, ಟೀಚ್, MBA, MSc, MBA, MSc ಪೂರ್ಣಗೊಳಿಸಿರಬೇಕು. ವಯಸ್ಸಿನ ಮಿತಿ: ಕನಿಷ್ಠ ವಯಸ್ಸು 22 ವರ್ಷಗಳನ್ನು ಹೊಂದಿರಬೇಕು. ಗರಿಷ್ಠ ವಯಸ್ಸು 50 ವರ್ಷಗಳು. ವಯೋಮಿತಿ ಸಡಿಲಿಕೆ: OBC ಅಭ್ಯರ್ಥಿಗಳಿಗೆ 3 ವರ್ಷ, SC/ST ಮಾಜಿ ಸೈನಿಕರಿಗೆ 5 ವರ್ಷಗಳು, PWBD ಅಭ್ಯರ್ಥಿಗಳಿಗೆ 10 ವರ್ಷಗಳನ್ನು ಶಿಕ್ಷಣ ಅರ್ಹತೆಯನ್ನು ಹೊಂದಿದೆ. ಈ ಹುದ್ದೆಗೆ ಅರ್ಜಿ ಶುಲ್ಕ ನೋಡುವುದಾದರೆ UR EWS OBC ಅಭ್ಯರ್ಥಿಗಳಿಗೆ 1,180, SC/ST PWBD ಅಭ್ಯರ್ಥಿಗಳಿಗೆ 177. ಪಾವತಿ ವಿಧಾನ: ಆನ್ಲೈನ್ ಮೂಲಕ ಮಾತ್ರ. ಆಯ್ಕೆ ಪ್ರಕ್ರಿಯೆ ಹೇಗಿದ್ದಾರೆ ಅಂದ್ರೆ ಆನ್ಲೈನ್ನಲ್ಲಿ ಲಿಖಿತ ಪರೀಕ್ಷೆ ಇರುತ್ತೆ, ಗುಂಪು ಚರ್ಚೆ ಇರುತ್ತೆ, ವೈಯಕ್ತಿಕ ಸಂದರ್ಶನ ಇರುತ್ತೆ. ತಪ್ಪದೇ ಈ ಅರ್ಜಿಯನ್ನು ಹಾಕಿ ಹಾಗೂ ಎಲ್ಲ ತಯಾರಿಯಾಗಿ ಬನ್ನಿ, ಅರ್ಜಿಯನ್ನು ಹಾಕಿ. ಈ ಅರ್ಜಿಗೆ ಪ್ರಮುಖ ದಿನಾಂಕಗಳು: ಆನ್ಲೈನ್ ಅರ್ಜಿ ಸಲ್ಲಿಸುವ ಆರಂಭ 21/7/2026. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 15/8/2026. ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 15/8/2026. ಇದೇ ವಾರ ಕೊನೆಯ ದಿನಾಂಕವಾಗಿರುತ್ತದೆ. ತಕ್ಷಣವೇ ಈ ಅರ್ಜಿಯನ್ನು ಸಲ್ಲಿಸಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಲಿಂಕನ್ನು ಶೇರ್ ಮಾಡಿ. ಮತ್ತಷ್ಟು ಇಂತಹ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದ. ಮತ್ತು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಟೇಕ್ ಕೇರ್, ಲವ್ ಯು ಗೈಸ್. ಇದೇ ರೀತಿಯಾಗಿ ನೋಟಿಫಿಕೇಷನ್ ಬಿಡುಗಡೆ ಮಾಡಿದ್ದ ಈ ನೋಟಿಸನ್ನು ಹಚ್ಚಿದ್ದೇನೆ. ಈ ಮುಂದಿನ ಪೇಜಲ್ಲಿ ನೋಡಿ ಹಾಗೂ ನಿಮ್ಮ ಯಾವ ಇನ್ಫಾರ್ಮೇಷನ್ ಬೇಕಲ್ಲ ಅದನ್ನು ತಿಳ್ಕೊಂಡು ವೆಬ್ಸೈಟ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ.